ಅಮೆರಿಕಾದ ನೇತೃತ್ವದಲ್ಲಿ ಈ ಪ್ಯಾಲೆಸ್ತೈನ್ ಗಾಜಾ ಪಟ್ಟಿಗೆ ಸಂಬಂಧಪಟ್ಟಂತಹ ಒಂದು ಒಪ್ಪಂದ ಆಗ್ತಾ ಇತ್ತು. ಇಸ್ರೇಲ್ ಮತ್ತು ಈ ಎಲ್ಲ ಗಾಜಾ ಪಟ್ಟಿಗೆ ಸಂಬಂಧಪಟ್ಟಂತಹ ಹಮಾಸ್ ನಡುವೆ ಒಪ್ಪಂದ. ಈ ಒಪ್ಪಂದಗಳ ಪೈಕಿ ಒಂದು 15 ಅಂಶಗಳನ್ನು ಪಟ್ಟಿ ಮಾಡಿದ್ರು. ಶಾಂತಿ ಒಪ್ಪಂದ ಆಗಬೇಕು ಉಭಯ ದೇಶಗಳ ನಡುವೆ, ಅದು ನಿಮ್ಮ ಸೈನಿಕರನ್ನು ವಾಪಸ್ ತೆಗೆದುಕೊಂಡು ಹೋಗೋದು, ನಿಮ್ಮ ಜೈಲಲ್ಲಿದ್ದವರನ್ನು ವಾಪಸ್ ಬಿಡುಗಡೆ ಮಾಡೋದು, ಒತ್ತೆಯಾಳಾಗಿಟ್ಕೊಂಡವರನ್ನು ವಾಪಸ್ ಕಳಿಸೋದು, ಹೀಗೆ ಕೆಲವೊಂದಿಷ್ಟು ಒಪ್ಪಂದಗಳಾಗಿತ್ತು. ಆದರೆ ಇದನ್ನು ಹಮಾಸ್ನವರು ಒಪ್ಪಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಆದರೆ ಇಸ್ರೇಲ್ ಖಡಾಖಂಡಿತವಾಗಿಯೂ ಕೂಡ ಕಡ್ಡಿ ಮುರಿದಂಗೆ ಹೇಳಿದೆ, ನಾವು ಈ ಒಪ್ಪಂದವನ್ನು ಒಪ್ಪಲ್ಲ ಅಂತ. ನೀವು ಹೆಜ್ಬುಲ್ಲಾದವ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡಾಗಲೂ ಕೂಡ ಅದರ ಬಗ್ಗೆ ಪ್ರಶ್ನೆಯನ್ನು ತಕರಾರನ್ನು ಇದೇ ಇಸ್ರೇಲ್ನವರು ಎತ್ತಿದ್ರು. ಅದಕ್ಕೊಂದು ಕಮಿಟಿ ಮಾಡ್ತೀವಿ, ಆ ಕಮಿಟಿ ನೇತೃತ್ವದ ಎಲ್ಲವೂ ಕೂಡ ಮುಂದಾಳತ್ವದಲ್ಲಿ ಆಗುತ್ತೆ ಅಂತ ಹೇಳಿದಾಗಲೂ ಕೂಡ ನೋ ಸಾಧ್ಯವೇ ಇಲ್ಲ. ನಮ್ಮ ಉದ್ದೇಶ ಇರೋದು ಹೆಜ್ಬುಲ್ಲಾವನ್ನು ಮಟ್ಟ ಹಾಕಬೇಕು, ಅದಾದ ನಂತರ ನಮ್ಮದು ಉದ್ದೇಶ ಏನಿದೆ ಅದನ್ನು ನಾವು ಈಡೇರಿಸ್ಕೊಳ್ತೀವಿ ಅಂತ ಬೆಂಜಮಿನ್ ನೆತನ್ಯಾಹು ಹೇಳಿದರು. ಅಲ್ಲಿ ರಕ್ಷಣಾ ಸಚಿವರು ಕೂಡ ಹೇಳಿಕೆ ಕೊಡೋ ಪ್ರಯತ್ನ ಮಾಡಿದರು. ಅದಾದ ನಂತರ ಇದೀಗ ಹಮಾಸ್ ಬೆಳವಣಿಗೆಯಲ್ಲೂ ಕೂಡ ಅದೇ ಆಗ್ತಾ ಇದೆ. ಇದು ಮೊಟ್ಟ ಮೊದಲ ಬಾರಿಗೆ ಅಲ್ಲ ಅಮೆರಿಕ ಪ್ರಯತ್ನ ಪಡ್ತಾ ಇರೋದು. ಅನೇಕ ದಶಕಗಳಿಂದ ಇಂಥದ್ದೊಂದು ಶಾಂತಿ ಒಪ್ಪಂದವನ್ನು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದೆ, ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ಯಾಕೆ ಆಗ್ತಾ ಇಲ್ಲ? ಹಮಾಸ್ನ ವಿರುದ್ಧ ಈ ಇಸ್ರೇಲ್ಗೆ ಸಿಟ್ಟು ಯಾಕೆ? ಏನೇನು ಬೆಳವಣಿಗೆ ಆಗಿತ್ತು ಎಲ್ಲದ್ರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎರಡನೇ ಸುದ್ದಿಯಲ್ಲಿ ಟ್ರಂಪ್ ಶಾಂತಿ ಯೋಜನೆಗೆ ಇಸ್ರೇಲ್ ಬ್ರೇಕ್ ಹಾಕ್ತಾ ಇದೆ. ಒಂದು ಶಾಂತಿ ಯೋಜನೆಯನ್ನು ಮಾಡಬೇಕು ಅಂತ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಪ್ಯಾಲೆಸ್ತೈನ್ ಎನ್ನುವಂಥ ಒಂದು ಸ್ವತಂತ್ರ ದೇಶವನ್ನು ನಿರ್ಮಾಣ ಮಾಡಬೇಕು ಅಂತ ಅವ್ರದ್ದೊಂದು ಹೋರಾಟ ಆಗ್ತಾ ಇತ್ತು. ಆ ಹೋರಾಟವನ್ನು ಹತ್ತಿಕ್ಕಬೇಕು ಅನ್ನೋದು ಬೆಂಜಮಿನ್ ನೆತನ್ಯಾಹು ಅವರ ಉದ್ದೇಶ ಆಗಿದೆ. ಅದಕ್ಕೆ ಡೀಟೇಲ್ಸಿಗೆ ಬರ್ತೀನಿ ನಾನೀಗ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ಲಾನ್ಗೆ ಇಸ್ರೇಲ್ನವರೆಲ್ಲ ಕಲ್ಲು ಹಾಕಿದ್ದಾರೆ. 15 ಅಂಶಗಳ ಶಾಂತಿ ಯೋಜನೆಯನ್ನೆಲ್ಲ ತಿರಸ್ಕಾರ ಆಯಿತು. ಗಾಜಾ ಶಾಂತಿ ಒಪ್ಪಂದದ ಪ್ರಸ್ತಾಪಕ್ಕೆ ಇಸ್ರೇಲ್ ಸಂಪುಟ ಏನಿದೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಇದು ಬೆಳವಣಿಗೆ ಆಗಿರೋದು. ಏನೇನಿತ್ತಿದು? ಕದನ ವಿರಾಮ ಆಗಬೇಕು, ಸೈನಿಕರ ವಾಪಸಾತಿ ಆಗಬೇಕು ಅಂತ ಹೇಳಿದ್ರು, ಒತ್ತೆಯಾಳುಗಳು ಮತ್ತು ಕೈದಿಗಳ ವಿನಿಮಯ ಆಗಬೇಕು ಅಂತ ಹೇಳಿದ್ರು. ಅಂದರೆ ಹಮಾಸ್ ವಶದಲ್ಲಿರುವಂಥ ಎಲ್ಲ ಇಸ್ರೇಲಿಗರು ವಾಪಸ್ ಬರಬೇಕು, ಇಸ್ರೇಲ್ ಜೈಲಿನಲ್ಲಿರುವಂಥ ಎಲ್ಲ ಪ್ಯಾಲೆಸ್ತೈನ್ ಕೈದಿಗಳು ಕೂಡ ವಾಪಸ್ ಕಳಿಸಬೇಕು ಅಂತ ಒಂದು. ಹಮಾಸ್ ಶಸ್ತ್ರಾಸ್ತ್ರಾಗ ಮಾಡಬೇಕು, ಯಾವುದೇ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಬಾರ್ದು ಅನ್ನೋದು ನಿಯಮ ಆಗಿತ್ತು. ಭಯೋತ್ಪಾದನೆಯ ಮುಕ್ತ ವಲಯ ಅಂತ ಘೋಷಣೆ ಮಾಡಬೇಕು ಅನ್ನೋದಾಗಿತ್ತು. ಗಾಜಾವನ್ನು ಪುನಃ ನಿರ್ಮಾಣ ಮಾಡಬೇಕು, ಅದಕ್ಕೆ ನೆರವನ್ನು ಕೂಡ ಕೊಡಬೇಕು ಅನ್ನೋದು ಎಲ್ಲವೂ ಕೂಡ ಆಗಿತ್ತು. ಇದು ಮೊದಲ ಬಾರಿಯ? ಖಂಡಿತ ಇಲ್ಲ. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ, ಇಂಟ್ರೆಸ್ಟಿಂಗ್ ಆಗಿದೆ. 1978ರಲ್ಲಿ ಅಮೆರಿಕದ ಅವತ್ತಿನ ಅಧ್ಯಕ್ಷರಾದವರು ಕ್ಯಾಂಪ್ ಡೇವಿಡ್ ಒಪ್ಪಂದವಂತ ಇದೇ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವೆ ಒಂದು ಒಪ್ಪಂದ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಇಸ್ರೇಲ್ ಈಜಿಪ್ಟ್ ನಡುವೆ ಇದು ಒಪ್ಪಂದ ಆಗುತ್ತೆ. ಅದಾದ ನಂತರ ಗಾಜಾ, ವೆಸ್ಟ್ ಬ್ಯಾಂಕ್ ಪ್ಯಾಲೆಸ್ತೈನರ ಆಡಳಿತಕ್ಕೆ ಹೋಯಿತು. ಆದರೆ ಅದು ಯಾವುದೇ ಕಾರಣಕ್ಕಾಗಿಯೂ ಕೂಡ ಜಾರಿಗೆ ಆಗಲಿಲ್ಲ. ಇದು ಒಂದು ಬೆಳವಣಿಗೆ. 1993 ಅದಾದ ನಂತರ 95 ಈ 2 ವರ್ಷದಲ್ಲಿ ಒಂದು ಓಸ್ಲೋ ಒಪ್ಪಂದ ಆಗುತ್ತೆ. ಯಾರು ಮಧ್ಯಸ್ಥಿಕೆ ವಹಿಸ್ತಾರೆ? ಇವತ್ತು ಯಾವ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿದೆಯೋ ಅವತ್ತೂ ಕೂಡ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿತು. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ವಿಮೋಚನಾ ಸಂಸ್ಥೆ PLO ಪರಸ್ಪರವಾಗಿ ಅಂಗೀಕಾರ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಪ್ಯಾಲೆಸ್ತೈನ್ ಪ್ರಾಧಿಕಾರಕ್ಕೆ ಅಧಿಕಾರ ಸಿಗುತ್ತೆ, ಬಟ್ ಭದ್ರತೆ, ಗಡಿಗಳ ವಿವಾದ, ಬೇರೆ ಬೇರೆ ಕಾರಣಕ್ಕಾಗಿ ಅದು ಕೂಡ ಹಳ್ಳ ಹಿಡಿದೋತು. ಇದು ಎರಡನೇ ಬೆಳವಣಿಗೆ. ಮೂರನೇ ಬೆಳವಣಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವತಃ ಇಸ್ರೇಲ್ ಎನ್ನುವಂತಹ ಒಂದು ದೇಶ ಇದೇ ಪ್ಯಾಲೆಸ್ತೈನ್ ಮತ್ತು ಗಾಜಾ ಪಟ್ಟಿಯಲ್ಲಿ ತನ್ನ ಸೈನಿಕರನ್ನೇ ನಿಯೋಜನೆ ಮಾಡಿತ್ತಲ್ಲ, 2005ರಲ್ಲಿ ಸ್ವಯಂ ಪ್ರೇರಿತವಾಗಿ ತನ್ನ ಸೈನಿಕರನ್ನು ವಾಪಸ್ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತು. ಇದು ಒಂದು ಬೆಳವಣಿಗೆ ಆಗುತ್ತೆ. ಎಲ್ಲಿಂದ ಆಗುತ್ತೆ? ಇಸ್ರೇಲಿಂದ ಆಯಿತು. ಆದರೆ 2007ರಲ್ಲಿ ಒಂದು ಬೆಳವಣಿಗೆ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಇಸ್ರೇಲ್ ಸೈನ್ಯ 2005ರಲ್ಲಿ ಹೋದ 2 ವರ್ಷಕ್ಕೆ ಹಮಾಸ್ನವರು ಇದೇ ಸಂಪೂರ್ಣವಾಗಿ ಗಾಜಾ ಪಟ್ಟಿಯಲ್ಲಿ ತಮ್ಮ ನಿಯಂತ್ರಣವನ್ನು ತೆಗೆದುಕೊಂಡ್ರು. ಇಸ್ರೇಲ್ ವಿರುದ್ಧ ಯುದ್ಧವನ್ನು ಮಾಡೋ ಪ್ರಯತ್ನವನ್ನು ಪಟ್ಟರು. ಯಾವಾಗ ಯುದ್ಧ ಆಯ್ತಲ್ಲ, ಇಸ್ರೇಲ್ ಅವರು ಒನ್ಸ್ ಅಗೇನ್ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಈಗ ಒಂದು ಬೆಳವಣಿಗೆ ಆಯಿತು 2007ರಲ್ಲಿ. ಈ ಗಾಜಾ ಪಟ್ಟಿ ಹಮಾಸ್ನವರ ಅಸ್ತಿತ್ವಕ್ಕೆ ಹೋಯಿತು. ಅಲ್ಲಿ ಅಧಿಕಾರವನ್ನು ಯಾರು ಸ್ಥಾಪನೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಗೊಂದಲಗಳು ಕ್ರಿಯೇಟ್ ಆಯಿತು. 2 ಬಣಗಳು ಬರುತ್ತಲ್ಲಿ. ಒಂದು ಫತಾಹ್, ಅದು ಅಮೆರಿಕದ ಬೆಂಬಲಿತ ಇರುತ್ತೋ. ಅದಾದ ನಂತರ ಉಗ್ರಗಾಮಿ ಸಂಘಟನೆ ಆಗಿರುವಂಥ ಹಮಾಸ್ನ ನಡುವೆ ಗಾಜಾ ಪಟ್ಟಿಯಲ್ಲಿ ಯಾರು ಆಡಳಿತವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದ ಗೊಂದಲಗಳು ಇತ್ಯಾದಿ ಎಲ್ಲವೂ ಕೂಡ ಶುರುವಾಯಿತು. 2006ರಲ್ಲಿ ಚುನಾವಣೆ ಆಯ್ತಲ್ಲಿ. 2005ರಲ್ಲಿ ಸೈನ್ಯ ವಾಪಸ್ ಹೋಯಿತು. 2006ರಲ್ಲಿ ಚುನಾವಣೆ ಆಗುತ್ತೆ. ಈ ಚುನಾವಣೆಯಲ್ಲಿ ಫತಾಹನ್ನು ಸೋಲಿಸಿ ಹಮಾಸ್ನವರು ಚುನಾವಣೆಯನ್ನು ಗೆದ್ದುಬಿಟ್ರು. ಈ ಚುನಾವಣೆಯನ್ನು ಗೆದ್ದ ನಂತರ ಏನಾಗ್ಬಿಡುತ್ತೆ ಅಂತ ಹೇಳಿದರೆ, ಫತಾಹ್ ಮತ್ತು ಹಮಾಸ್ ನಡುವೆ ಒಳಗೆ ಯುದ್ಧಗಳು ಶುರುವಾಗುತ್ತೆ. ಒಂದು ಉದ್ವಿಗ್ನ ಪರಿಸ್ಥಿತಿ ಕ್ರಿಯೇಟ್ ಆಗೋದಕ್ಕೆಲ್ಲವೂ ಕೂಡ ಶುರುವಾಯಿತು. ಆಡಳಿತ 2 ಭಾಗ ಕ್ರಿಯೇಟ್ ಆಯಿತು. ಪ್ಯಾಲೆಸ್ತೈನ್ 2 ಆಡಳಿತ ಭಾಗವಾಗಿ ಎಲ್ಲ ಕ್ರಿಯೇಟ್ ಆಗೋದಕ್ಕೆ ಶುರುವಾಯಿತು. ಎಲ್ಲ ಭಾಗಗಳ ಆದ ನಂತರ ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಗಾಜಾ ಪಟ್ಟಿಯನ್ನು ಹಮಾಸ್ನವರು ತೆಗೆದುಕೊಂಡ್ರು, ವೆಸ್ಟ್ ಬ್ಯಾಂಕ್ನನ್ನು ಫತಾಹ್ನವರು ತೆಗೆದುಕೊಂಡ್ರು.
ಯಾವಾಗ ಹಮಾಸ್ನವರು ಆಡಳಿತವನ್ನು ಶುರು ಮಾಡಿದ್ರಲ್ಲ, ಅವಾಗ ಇಸ್ರೇಲ್ ಒನ್ಸ್ ಅಗೇನ್ ಕೆಂಗಣ್ಣಿಗೆ ಗುರಿಯಾಯಿತು. ಒನ್ಸ್ ಅಗೇನ್ ಇವರು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದರು. ಆ ದಾಳಿಗೆ ಪ್ರತೀಕಾರವಾಗಿ ಅವರು ಕೂಡ ದಾಳಿಯನ್ನು ಎಲ್ಲವೂ ಕೂಡ ಶುರುವಾದ ನಂತರ ಅವತ್ತಿನಿಂದ ಈ ದಿಗ್ಬಂಧನಗಳು, ಹೋರಾಟಗಳು, ಯುದ್ಧ ಎಲ್ಲವೂ ಕೂಡ ಶುರುವಾಯಿತು. ಈ ಹೋರಾಟ ಇವತ್ತು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇದರರ್ಥ ನಾನು ಹೇಳ್ತಾ ಇರೋದು 2026ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಪ್ರಯತ್ನ ಆಗಿಲ್ಲ, ಅನೇಕ ದಶಕಗಳಿಂದ ಇಂಥದ್ದೊಂದು ಪ್ರಯತ್ನ ಆಗ್ತಾ ಇದೆ. ಇವೆಲ್ಲದರ ನಡುವೆ ಪ್ಯಾಲೆಸ್ತೈನ್ ದೇಶವೇ ಇರಲ್ಲ ಅಂತ ಬೆಂಜಮಿನ್ ನೆತನ್ಯಾಹು ಗುಡುಗೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಇತಿಹಾಸವಿರುವಂತಹ ಪ್ಯಾಲೆಸ್ತೈನ್ ಎನ್ನುವಂಥ ಒಂದು ಪ್ರದೇಶ ಇದು. ಯಾಕಂದರೆ ಮೊದಲು ಅಲ್ಲಿ ಯಹೂದಿಗಳೇ ಇದ್ದರು. ಯಹೂದಿಗಳಿಗೆ, ಕ್ರಿಶ್ಚಿಯನ್ರಿಗೆ ಮತ್ತು ಮುಸ್ಲಿಮರಿಗೆ, ಇವರೆಲ್ಲರಿಗೂ ಕೂಡ 3 ಜನರಿಗೂ ಕೂಡ ಒಂದು ಅದ್ಭುತವಾದಂತಹ ಒಂದು ಧಾರ್ಮಿಕ ಕೇಂದ್ರವಾಗಿರುವಂತಹ ಜೆರುಸಲೆಮ್ ಎನ್ನುವಂಥ ಒಂದು ಪ್ರದೇಶ. ನಾನು ನಿನ್ನೆ ಅನೇಕ ಬಾರಿ ಹೇಳಿದ್ದೀನಿ, ಮೊಹಮ್ಮದ್ ಪೈಗಂಬರರು ಸ್ವರ್ಗಾರೋಹಣವನ್ನು ಇಲ್ಲಿಂದ ಮಾಡಿದರು ಅನ್ನುವಂಥ ಕಾರಣಕ್ಕಾಗಿ, ಯೇಸು ಕ್ರಿಸ್ತ ಜೆರುಸಲೆಮ್ನಿಂದ ಒಂದು ಸ್ವಲ್ಪ ದೂರದಲ್ಲಿ ಅವರು ಜನಿಸಿದ್ರು, ಅಲ್ಲಿ ಧರ್ಮ ಬೋಧನೆಯನ್ನು ಮಾಡಿದರು ಅನ್ನುವಂಥ ಕಾರಣಕ್ಕಾಗಿ, ಯಹೂದಿಗಳು ನಮ್ಮ ಮೊಟ್ಟ ಮೊದಲ ರಾಜವಂಶ ಎಲ್ಲವೂ ಕೂಡ ಇಲ್ಲೇ ಆಡಿತ್ತು ಅನ್ನುವಂತಹ ಕಾರಣಕ್ಕಾಗಿ, ಎಲ್ಲ ಕಾರಣಕ್ಕಾಗಿಯೂ ಕೂಡ ಜೆರುಸಲೆಮ್ ಮುಖ ಆಗುತ್ತೆ. ಹೀಗಾಗಿ ಬೆಂಜಮಿನ್ ನೆತನ್ಯಾಹು ಹೇಳ್ತಾ ಇದ್ದಾರೆ ಪ್ಯಾಲೆಸ್ತೈನ್ ಎನ್ನುವಂಥ ಒಂದು ದೇಶ ಉಗಮವಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ಇದು ನಾನು ಹೇಳಿದೆ, ಯಹೂದಿಗಳು, ಕ್ರಿಶ್ಚಿಯನ್ರು ಮತ್ತು ಇಸ್ಲಾಂ ಧರ್ಮಗಳ ಸಂಗಮ ಅಂತ ಕರೀತಾರೆ ಇದನ್ನು. ಕೆನಾನ್ ಅಂತ ಈ ಪ್ರದೇಶವನ್ನು ಕರೀಲಾಗುತ್ತೆ. ನೀವು ಬೈಬಲ್ನ ಪ್ರಕಾರ ಹೋದರೆ ಒಂದು ಇತಿಹಾಸ ಕನೆಕ್ಟಿವಿಟಿ ಮಾಡೋಣ. ಪ್ಯಾಲೆಸ್ತೈನ್ ಯಾಕೆ ಆಗಲ್ಲ ಅನ್ನೋದಕ್ಕೆ ಬೆಂಜಮಿನ್ ನೆತನ್ಯಾಹು ಹೇಳ್ತಿದ್ದಾರೆ ಅಂತ. ಬೈಬಲ್ನ ಪ್ರಕಾರ ಈ ಭೂಮಿಯನ್ನು ರಾಜ ಡೇವಿಡ್ ಮತ್ತು ಸಾಲೋಮನ್ ಇವರೆಲ್ಲರೂ ಕೂಡ ಆಳ್ತಾ ಇದ್ರು. ಆ ಸಮಯದಲ್ಲಿ ಎಲ್ಲ ಬೆಳವಣಿಗೆಗಳಾಯಿತು ಅಂತ ಅವ್ರು ಹೇಳೋದು. ಇದಾದ ನಂತರ ಈ ರಾಜರ ಆಳ್ವಿಕೆ ಮುಗಿದ ನಂತರ ರೋಮನ್ನರು ಇದನ್ನು ವಶಪಡಿಸ್ಕೊಳ್ತಾರೆ. ಅದನ್ನು, ಈ ಪ್ರದೇಶವನ್ನು, ಪ್ಯಾಲೆಸ್ತೈನ್ ದೇಶವೇ ಇರಲಿಲ್ಲ ಅಂತ ಯಾವುದನ್ನು ಹೇಳ್ತಿದ್ದಾರಲ್ಲ, ಇವತ್ತು ಇಸ್ರೇಲ್ ಏನಿದೆಯಲ್ಲ ಆ ಪ್ರದೇಶವನ್ನು ರೋಮನ್ನರು ತಮ್ಮ ತೆಕ್ಕೆಗೆ ತೆಗೆದುಕೊಂಡರು. ಅಲ್ಲಿ ತನಕ ಯಹೂದಿಗಳದಾಗಿತ್ತು. ಅದಾದ ನಂತರ ಯಹೂದಿಗಳ ವೈರಿಗಳಾಗಿದ್ದಂಥ ಫಿಲಿಸ್ಟಿಯನ್ರ ನೆನಪಿನ ಕಾರಣಕ್ಕಾಗಿ ಸಿರಿಯಾ ಫಿಲಿಸ್ತೀನ್ ಎನ್ನುವಂಥ ಒಂದು ಹೆಸರನ್ನು ಈ ಪ್ರದೇಶಕ್ಕೆ ಯಾರು ಕೊಡ್ತಾರೆ? ಇದೇ ರೋಮನ್ನರು ಕೊಡೋ ಪ್ರಯತ್ನ ಆಯಿತು. ಇದು ಒಂದು ಭಾಗ. ಇವಾದ ನಂತರ ಕ್ರಿಸ್ತಶಕ 637ರಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಖಲೀಫ್ ಉಮರ್ ನೇತೃತ್ವದ ಒಂದು ಮುಸ್ಲಿಂ ಸೈನ್ಯ ಜೆರುಸಲೆಮ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಜೆರುಸಲೆಮ್ನ ಮೇಲೆ ಅಟ್ಯಾಕ್ ಮಾಡಿದ ನಂತರ ಅರಬ್ಬರ ಆಳ್ವಿಕೆ ಮತ್ತು ಅನೇಕ ಮುಸಲ್ಮಾನ್ ನಾಯಕರುಗಳು, ಮುಸ್ಲಿಂ ಪ್ರಜೆಗಳೆಲ್ಲರೂ ಕೂಡ ಇಲ್ಲಿ ಬಂದು ವಾಸವನ್ನು ಮಾಡೋದಕ್ಕೆ ಶುರು ಮಾಡಿದರು. ಯಾವಾಗ? ಕ್ರಿಸ್ತಶಕ 637ರಲ್ಲಿ. ಇದಾದ ನಂತರ ಜೆರುಸಲೆಮ್ನ ನಿಯಂತ್ರಣಕ್ಕಾಗಿ ಮುಸ್ಲಿಮರ ನಡುವೆ ಯುದ್ಧಗಳಾಗುತ್ತೆ. ಎಲ್ಲವೂ ಬೆಳವಣಿಗೆಗಳಾಯಿತು. ಅದಾಗಿ 1516ರಿಂದ 1917ರ ತನಕ ಸರಿಸುಮಾರು 400 ವರ್ಷಗಳ ಕಾಲ ತುರ್ಕಿ ಸಾಮ್ರಾಜ್ಯ, ಅಂದರೆ ನಾವು ಒಟೋಮನ್ ಸಾಮ್ರಾಜ್ಯ ಅಂತ ನಾವೇನು ಕರಿತೀವಿ, ಅವರು ಸುದೀರ್ಘವಾಗಿ ಈ ಪ್ರದೇಶವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ರು, ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಅಲ್ಲಿ ತನಕ 1917ರಲ್ಲಿ. 19ನೇ ಶತಮಾನದಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಾನು ಅನೇಕ ಬಾರಿ ಹೇಳಿದ್ದೀನಿ, ಯಹೂದಿಗಳು ಬೇರೆ ಬೇರೆ ದೇಶಗಳಲ್ಲಿ ಹರಿದಂಚು ಹೋಗ್ಬಿಟ್ಟಿದ್ರು, ಯುರೋಪಿಯನ್ನ ಬೇರೆ ಬೇರೆ ಕಂಟ್ರಿಗಳೆಲ್ಲ ನೆಲೆಸಿಬಿಟ್ಟಿದ್ರು. ಆದರೆ ಅವರಿಗೆ ಒಂದು ಭಾವನೆ ಇತ್ತು, ನಾವು ಯಹೂದಿಗಳಾಗಿದ್ದೀವಿ, ನಮಗಾಗಿ ಒಂದು ಪ್ರತ್ಯೇಕವಾದಂಥ ದೇಶ ಬೇಕು, ಇಸ್ರೇಲನ್ನು ಕಟ್ಟಬೇಕು ಅಂತ ಒಂದು ಹೋರಾಟ ಶುರುವಾಗುತ್ತೆ. ಜಿಯೋನಿಸ್ಟ್ ಚಳುವಳಿ ಅನ್ನುವಂಥ ಒಂದು ಜಿಯೋನಿಸ್ಟ್ ಚಳುವಳಿಯನ್ನು ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಜಿಯೋನಿಸ್ಟ್ ಚಳುವಳಿ 19ನೇ ಶತಮಾನದಲ್ಲಿ ಆಯಿತು. ಎಲ್ಲ ಬೆಳವಣಿಗೆಗಳಾದ ನಂತರ ಯಹೂದಿಗಳಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಏನು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳಿದ್ರೆ, ಅಂದರೆ ಈ ಒಟೋಮನ್ ಸಾಮ್ರಾಜ್ಯ ಪತನ ಆದ ನಂತರ 1917ರಲ್ಲಿ ಈ ಪ್ರದೇಶ ಬ್ರಿಟಿಷರ ಪಾಲಾಯಿತು. ಬ್ರಿಟಿಷರವಾಗ ಏನು ಒಪ್ಪಿಗೆ ಸೂಚಿಸಿಬಿಟ್ಟಿದ್ರು, ಹೌದು ಯಹೂದಿಗಳು ಹೋರಾಟ ಮಾಡ್ತಾ ಇರೋದು ಸರಿ ಇದೆ, ಜಿಯೋನಿಸ್ಟ್ ಚಳುವಳಿ ಆಗ್ತಾ ಇರೋದು ಸರಿ ಇದೆ, ಅವರಿಗಾಗಿ ಒಂದು ಪ್ರತ್ಯೇಕ ದೇಶ ಬೇಕು ಅಂತ ಅದಕ್ಕೆ ಪ್ರತ್ಯೇಕ ದೇಶಕ್ಕೆ ಒಂದು ರೀತಿಯಾದಂಥ ಹಕ್ಕು ಕೊಡೋ ಪ್ರಯತ್ನವನ್ನು ಪಟ್ಟರು. ಇದಾದ ನಂತರ ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ? ವಿಶ್ವಸಂಸ್ಥೆಗೆ ಹೋಯಿತು. ವಿಶ್ವಸಂಸ್ಥೆಗೆ ಹೋದ ನಂತರ ಏನಾಗುತ್ತೆ, ವಿಶ್ವಸಂಸ್ಥೆ ಯಹೂದಿಗಳಿಗೆ ಒಂದು ಪ್ರತ್ಯೇಕವಾದ, ಅಂದರೆ ಅಲ್ಲಿ ಭೂಮಿಯನ್ನು ಹಂಚೋ ಪ್ರಯತ್ನವನ್ನು ಮಾಡ್ತಾರೆ. ಅರಬ್ಬರಿಗಿಷ್ಟು, ಯಹೂದಿಗಳಿಗಿಷ್ಟು. ಇದನ್ನು ಯಾರು ಒಪ್ತಾರೆ? ಇಸ್ರೇಲ್ದವರು ಒಪ್ಪಿದ್ರು. ಆದರೆ ಅರಬ್ಬರು ಇದನ್ನು ಒಪ್ಪೋ ಪ್ರಯತ್ನವನ್ನು ಮಾಡಲಿಲ್ಲ. ಎಲ್ಲದರ ನಡುವೆ ಒಂದು ಬೆಳವಣಿಗೆ ಆಗುತ್ತೆ. 1948ರ ನಂತರ ಇಸ್ರೇಲ್ ಮೇಲೆ ಅರಬ್ನ ಬೇರೆ ಬೇರೆ ದೇಶಗಳು ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. 7 ಲಕ್ಷ ಜನ ನಿರಾಶ್ರಿತರಾದರು. ಅವರೆಲ್ಲರೂ ಕೂಡ ಹೋಗಿ ಪ್ಯಾಲೆಸ್ತೈನ್ ಮತ್ತು ಗಾಜಾ ಪಟ್ಟಿಯಲ್ಲಿ ನಿರಾಶ್ರಿತರಾಗಿ ಉಳ್ಕೊಂಡ್ಬಿಟ್ರು. ಒನ್ಸ್ ಅಗೇನ್ ಯಾವ ಯಹೂದಿಗಳು ತಮ್ಮ ಸ್ಥಾನ ಇತ್ತು, ನಾವು ಯಹೂದಿಗಳಾಗಿ ನಮ್ಮ ಜಾಗ ಇತ್ತು, ಅಲ್ಲಿ ನಾವು ದೇಶವನ್ನು ಕಟ್ಟಬೇಕು ಅಂತ ಐತಿಹಾಸಿಕವಾಗಿ ಜಿಯೋನಿಸ್ಟ್ ಚಳವಳಿಯನ್ನು ಮಾಡಿದ್ರಲ್ಲ, ಆ ಜಿಯೋನಿಸ್ಟ್ ಚಳವಳಿಯ ಭಾಗವಾಗಿ ಇಸ್ರೇಲ್ ಅಸ್ತಿತ್ವಕ್ಕೆ ಬಂತು. ಇದೀಗ ಪ್ಯಾಲೆಸ್ತೈನ್ ಅವರು ಹೇಳ್ತಿದ್ದಾರೆ, ಇಲ್ಲ ಅದು ನಮ್ಮ ಭೂಮಿಯಾಗಿತ್ತು, ಹೀಗಾಗಿ ನಾವು ಅಲ್ಲಿ ದೇಶವನ್ನು ಕಟ್ಟಬೇಕು, ಪ್ರತ್ಯೇಕ ದೇಶ ಬೇಕು ಅಂತ ಅವರು ಹೋರಾಟ ಮಾಡ್ತಾ ಇರೋದು. ಹೀಗಾಗಿ ಬೆಂಜಮಿನ್ ನೆತನ್ಯಾಹು ಹೇಳ್ತಾ ಇದ್ದಾರೆ, ಸಾಧ್ಯವೇ ಇಲ್ಲ, ಪ್ರತ್ಯೇಕ ದೇಶ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಗುಡುಗೋ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದು ಐತಿಹಾಸಿಕವಾದಂತಹ ಹೋರಾಟ ಮತ್ತು ಒಂದು ಐತಿಹಾಸಿಕ ಕೆಲವೊಂದಿಷ್ಟು ಬೆಳವಣಿಗೆಗಳು ಈ ವಿಚಾರದಲ್ಲಿ ಆಗಿದೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಇವೆಲ್ಲದರ ನಡುವೆ ಹಮಾಸ್ ಶಸ್ತ್ರತ್ಯಾಗ ಮಾಡುವ ತನಕವೂ ಕೂಡ ನೋ ಎಕ್ಸಿಟ್ ಅಂತ ಯಾರು ಹೇಳಿರೋದು? ಇದೇ ಇಸ್ರೇಲ್ ಅವರು ಹೇಳಿದ್ದನ್ನು ನೋಡಿದ್ದೀವಿ. ನೀವು ನೋಡಿ, 2005ರ ಬೆಳವಣಿಗೆ ನೀವು ಕಂಪೇರ್ ಮಾಡಿ. ಅದಕ್ಕಿಂತ ಮೊದಲು ಸ್ವಲ್ಪ ಹಿಂದಕ್ಕೆ ಹೋಗೋಣ ನಾವು.
ಈ ಹಮಾಸ್ ಎನ್ನುವಂತಹ ಪಡೆ ಶುರುವಾಗುತ್ತಲ್ಲ, ಈ ಹಮಾಸ್ ಮೊದಲು ಏನು ಮಾಡ್ತಾ ಇರುತ್ತೆ, ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ, ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ಯಾವಾಗ 1970-80ರ ಆ ದಶಕದಲ್ಲಿ ಸ್ವತಃ ಇಸ್ರೇಲ್ ಸರ್ಕಾರವೂ ಕೂಡ ಯಾವ ಹಮಾಸ್ ಧಾರ್ಮಿಕ ಅಂದರೆ ಅದು ಹಮಾಸ್ ಅಂತ ಹೆಸರಿರಲ್ಲ, ಒಂದು ಡಬಲ್ ಒಂದು ಹೆಸರನ್ನು ಕೊಟ್ಕೊಂಡಿರ್ತಾರೆ ಅವರು. ಆ ಹೆಸರಿನ ಮುಖಾಂತರ ಸಾಮಾಜಿಕ ಕೆಲಸಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಇಸ್ರೇಲ್ ಅವ್ರು ಸಪೋರ್ಟ್ ಮಾಡ್ತಾರೆ ಅವರಿಗೆ, ನೀವು ಸಾಮಾಜಿಕ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ. ಅದಾದ ನಂತರ ಮತ್ತೊಂದು ಐತಿಹಾಸಿಕ ಬೆಳವಣಿಗೆಗಳು ಎಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳಿದ್ರೆ, ಇದೇ ಪ್ಯಾಲಿಸ್ತೇನ್ನಲ್ಲಿ ಬೆಳವಣಿಗೆಗಳಾಗುತ್ತೆ, ಗಾಜಾ ಪಟ್ಟಿಯಲ್ಲಿ ಬೆಳವಣಿಗೆಗಳಾಗುತ್ತೆ. ಅದಾದ ನಂತರ ಹಮಾಸ್ ಎನ್ನುವಂತಹ ಈ ಸಂಘಟನೆ ಅಸ್ತಿತ್ವಕ್ಕೆ ಬರೋ ಪ್ರಯತ್ನ ಆಯಿತು. ಆ ಅಸ್ತಿತ್ವಕ್ಕೆ ಬಂದ ನಂತರ ಈ ಎಲ್ಲ ಬೆಳವಣಿಗೆ ಆಯಿತು. 1970ರ ದಶಕದಲ್ಲಿ ಮುಸ್ಲಿಂ ಬ್ರದರ್ಹುಡ್ ಅಂತ ಅವರೆಲ್ಲ ಸಾಮಾಜಿಕ ಕೆಲಸಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಆದರೆ 1987ರಲ್ಲಿ ಒಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದ್ರೆ, ಇಸ್ರೇಲ್ ಸೇನೆಯ ವಿರುದ್ಧ ಪ್ಯಾಲಿಸ್ತೀನ್ಯರು ದಂಗೆ ತೀವ್ರ ಆಯಿತು. 1987ರ ಇಂತಿಫಾದ್ ಮತ್ತು ಸಶಸ್ತ್ರ ರೂಪಶಸ್ತ್ರ ಅನ್ನುವಂಥ ಒಂದು ಸಂಘಟನೆಯಾಗಿ ಅವರು ಉದಯ ಆಗ್ತಾರೆ. ಆಮೇಲೆ ಹಮಾಸ್ ಅನ್ನುವಂಥ ಸಂಘಟನೆ ಮಾಡ್ಕೊಳ್ತಾರೆ 1987ರ ಆಸುಪಾಸಿಗೆ. ಹೀಗಾಗಿ ನಾವು ರಾಜಕೀಯವಾಗಿ ಹೋರಾಟ ಮಾಡಬೇಕು, ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಬೇಕು ಅಂತೆಲ್ಲ ಹೋರಾಟ ತೀವ್ರ ಆಯಿತು. ಇದು ಮೊದಲ ಹಂತ. ಎರಡನೇದ ಬೆಳವಣಿಗೆ ಆಯಿತು ಅಂತ ಹೇಳಿದ್ರೆ 1988ರಲ್ಲಿ ಒಂದು ಬೆಳವಣಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಹಮಾಸ್ ತನ್ನ ಅಧಿಕೃತವಾದಂಥ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುತ್ತೆ. ಆ ಪ್ರಣಾಳಿಕೆಯಲ್ಲಿ ಅವರು ಹೇಳ್ತಾರೆ, ಇಸ್ರೇಲ್ ರಾಷ್ಟ್ರದ ಸಂಪೂರ್ಣ ವಿನಾಶ ಮತ್ತು ಇಡೀ ಐತಿಹಾಸಿಕ ಪ್ಯಾಲಿಸ್ತೇನ್ ಭೂಪ್ರದೇಶದಲ್ಲಿ ಇಸ್ಲಾಮಿಕ್ ರಾಷ್ಟ್ರದ ಸ್ಥಾಪನೆಯೇ ನನ್ನ ಅಂತಿಮ ಗುರಿಯಾಗಿದೆ ಅಂತ ಯಾರು ಹೇಳ್ತಾರೆ, ಇದೇ ಹಮಾಸ್ನವರು ಹೇಳೋ ಪ್ರಯತ್ನವನ್ನು ಮಾಡಿದರು. ಎಲ್ಲದರ ನಂತರ 1993ರಲ್ಲಿ ಇದೇ ನಾನು ಅವಾಗಲೇ ಹೇಳಿದ್ನಲ್ಲ, ಇಸ್ರೇಲ್ ಅದಾದ ನಂತರ ಹಮಾಸ್ PLO ನಡುವೆ ಒಪ್ಪಂದ ಆಯಿತು. ಅದನ್ನು ಹಮಾಸ್ನವರು ವಿರೋಧ ಮಾಡಿದರು. ಅದಾದ ನಂತರ 2005ರಲ್ಲಿ ಇದೇ ಇಸ್ರೇಲ್ ತನ್ನ ಸೈನ್ಯವನ್ನು ವಾಪಸ್ ತೆಗೆದುಕೊಂಡು ಹೋಯಿತು. 2006ರಲ್ಲಿ ಹಮಾಸ್ನವರು ನಿಯಂತ್ರಣವನ್ನು ಸಾಧಿಸಿ 7ರಲ್ಲಿ ಒನ್ಸ್ ಅಗೇನ್ ಅಟ್ಯಾಕನ್ನು ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಅಂದರೆ ಇತಿಹಾಸದ ಪಾಠಗಳು ಏನಿದೆ ಅಂತ ಹೇಳಿದ್ರೆ, ನಾನಾಗಲೇ ಹಿಂದೆ ಹೋದಾಗಲೂ ಕೂಡ ಹಮಾಸ್ನವರು ನನ್ನ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಇತ್ತೀಚೆಗೆ 2023 ಅಕ್ಟೋಬರ್ 3ನೇ ತಾರೀಕಿಗೆ ಏಕಾಏಕಿಯಾಗಿ ಈ ದಾಳಿಯಾಗಿದ್ದನ್ನು ನೋಡ್ತಾ ಇದ್ದೀವಿ ನಾವು. ಇದೇ ಹಮಾಸ್ನವರು ಇಸ್ರೇಲ್ ಮೇಲೆ ದಾಳಿ ಮಾಡಿದರು. ಅನೇಕ ಜನ ಇಸ್ರೇಲ್ನವರು ಮೃತಪಟ್ಟಿದ್ದ ನೋಡಿದ್ದೀವಿ. ಈ ಕಾರಣಕ್ಕಾಗಿ ಅಮೆರಿಕದ ನೇತೃತ್ವದಲ್ಲಿ ಆದಂಥ ಈ ಒಪ್ಪಂದವನ್ನು ನಾವು ಯಾವುದೇ ಕಾರಣಕ್ಕಾಗಿ ಒಪ್ಪಲ್ಲ. ಬಿಕಾಸ್ ಅವರು ಸಂಪೂರ್ಣವಾಗಿಯೂ ಕೂಡ ಹಮಾಸ್ ಶಸ್ತ್ರತ್ಯಾಗವನ್ನು ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಬೆಂಜಮಿನ್ ನೆತನ್ಯಾಹು ಇಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಏನಾಗುತ್ತೆ ನೋಡೋಣ. ಇವೆಲ್ಲದರ ನಡುವೆ ಹಮಾಸ್ ಎಸ್, ಇಸ್ರೇಲ್ ನೋ. ನಾನು ಅವಾಗಲೇ ಹೇಳಿದೆ ಇದನ್ನು. ಹಮಾಸ್ನವರು ಇದನ್ನು ಒಪ್ಪಿಕೊಂಡಿದ್ದಾರೆ, ಬಟ್ ಇಸ್ರೇಲ್ನವರು ನೋ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಡೀಟೇಲ್ ಆಗಿ ನೋಡೋಣ. ಅಮೆರಿಕದ ಶಾಂತಿ ಯೋಜನೆಯನ್ನು ಹಮಾಸ್ ಸಂಘಟನೆಯವರು ಒಪ್ಪಿಕೊಂಡಿದ್ದಾರೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದು ರಾಜತಾಂತ್ರಿಕ ಕಾರಣ, ಒಂದು ಸಾಫ್ಟ್ ಕಾರ್ನರನ್ನು ತೋರಿಸಬೇಕು ಅನ್ನುವಂಥ ಒಂದು ಪ್ರಯತ್ನ, ಇಸ್ರೇಲನ್ನು ಜಾಗತಿಕವಾಗಿ ಒಂಟಿ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ, ಎಲ್ಲ ಕಾರಣಗಳು ಸಹಜವಾಗಿದೆ. ಈ ಎಲ್ಲ ಕಾರಣಗಳ ಕಾರಣಕ್ಕಾಗಿಯೇ ಅವರು ಇದನ್ನು ಒಪ್ಪಿಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹೊಸ ಪ್ಯಾಲಿಸ್ತೇನ್ ಆಡಳಿತಕ್ಕೆ ಶಸ್ತ್ರಾಸ್ತ್ರವನ್ನು ಕೊಡೋದಕ್ಕೆ ಸಿದ್ಧ ಅಂತ ಹಮಾಸ್ನವರು ಹೇಳ್ಕೊಂಡಿದ್ದಾರೆ. ಇಸ್ರೇಲ್ ಮೇಲೆ ಒತ್ತಡ ಇರುವಂತೆ ಅಮೆರಿಕಾಗೆ ಹಮಾಸ್ ಎಲ್ಲ ಮನವಿ ಮಾಡಿದೆ. ಒಪ್ಪಂದಕ್ಕೆ ಹಮಾಸ್ ಸಮ್ಮತಿ ಕೊಟ್ಟರೂ ಕೂಡ ಇಸ್ರೇಲ್ನಿಂದ ಅಡ್ಡಿ ಆಗ್ತಾ ಇದೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಈ ನೋಡಿ, ಗಾಜಾದ ಸಂಪೂರ್ಣ ವಿನಾಶ ಮತ್ತು ಜನಪ್ರಿಯತೆಯ ಒತ್ತಡ ಇದು ಒಪ್ಪಿಕೊಳ್ಳೋದಕ್ಕೆ ಕಾರಣ ಅಂತ ಜಾಗತಿಕ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ಗಾಜಾ ಪಟ್ಟಿ ಇಸ್ರೇಲ್ ಯಾವಾಗ ಅಕ್ಟೋಬರ್ 7, 2023ರ ದಾಳಿಯ ನಂತರ ನೇರವಾಗಿ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡ್ತು. ಗಾಜಾ ಪಟ್ಟಿಯಲ್ಲಿ ಸಂಪೂರ್ಣವಾಗಿ ವಿನಾಶದತ್ತ ಹೋಗ್ತಾ ಇದೆ, ಧ್ವಂಸ ಆಗಿಬಿಟ್ಟಿದೆ. ಸಾವಿರಾರು ನಾಗರಿಕರು ಜೀವ ಕಳೆದುಕೊಂಡಿದ್ದಾರೆ. ಲಕ್ಷಾಂತರ ಜನ ಇವತ್ತು ನಿರಾಶ್ರಿತರಾಗಿದ್ದಾರೆ. ಆಹಾರ ನೀರಿಗೂ ಕೂಡ ಹಾಹಾಕಾರವಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ದಾಳಿಯಿಂದ ಒಂದು ಪ್ರತಿಕೂಲವಾದಂಥ ವಾತಾವರಣದಿಂದ ನಾನು ತಪ್ಪಿಸಿಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಒಪ್ಪಂದಕ್ಕೆ ಇವರು ಸಹಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಬೆಳವಣಿಗೆ ಆಗ್ತಾ ಇದೆ. ಇವೆಲ್ಲದರ ನಡುವೆ ಈ ಗಾಜಾದ ಸಾಮಾನ್ಯ ಪ್ಯಾಲಿಸ್ತೇನಿಯರು ಇದ್ದಾರಲ್ಲ, ಆಂತರಿಕವಾಗಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅದು ಆಹಾರ ಆಗಿರ್ಬೋದು, ಕಾಯಿಲೆ ಆಗಿರ್ಬೋದು, ಆಶ್ರಯ ಆಗಿರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ. ಈ ಕಾರಣಕ್ಕಾಗಿ ಅವರು ಒಪ್ಪಿಕೊಂಡಿದ್ದಾರೆ ಅಂತ 2ನೇ ಕಾರಣ. 3ನೇ ಕಾರಣ ಏನು ಅಂತ ಹೇಳಿದ್ರೆ, ಈ ಕಾರ್ಯತಂತ್ರದ ರಾಜತಾಂತ್ರಿಕ ನಡೆಯೂ ಕೂಡ ಹೌದು ಅಂತ. ನಾನು ಹಮಾಸ್ ಎನ್ನುವಂಥದ್ದು ಅಂತ ಬಂದಾಗ ಇಸ್ರೇಲ್ ಹೇಳುತ್ತೆ ಅದೊಂದು ಉಗ್ರ ಸಂಘಟನೆ ಅಂತ ಅವ್ರು ಹೇಳ್ತಾರೆ. ನೋಡಿ, ಅವರು ಉಗ್ರ ಸಂಘಟನೆ ಹೀಗಾಗಿ ನಮ್ಮ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡ್ತಾರೆ. ಅನೇಕ ವರ್ಷಗಳಿಂದ ಅವರ ಇತಿಹಾಸ ಹಾಗೆ ಇದೆ. ಬಿಕಾಸ್ ಹಮಾಸ್ ಪ್ರಣಾಳಿಕೆಯನ್ನು ಕೂಡ ನೀವು ನೋಡಿದ್ರಿ. ನನ್ನದ್ದು ಒಂದು ಗುರಿ ಏನು ಅಂತ ಹೇಳಿದ್ರೆ, ಅದು ಈ ಜಾಗದಲ್ಲಿ ಒಂದು ಇಸ್ಲಾಮಿಕ್ ಕಂಟ್ರಿಯನ್ನು ಕಟ್ಟಬೇಕು ಅನ್ನೋದು ನನ್ನ ಗುರಿಯಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ. ಬಟ್ ಇದಕ್ಕೆ ತದ್ವಿರುದ್ಧವಾಗಿ ಈ ಒಪ್ಪಂದಕ್ಕೆ ಒಪ್ಪಿಕೊಳ್ಳುವ ಮುಖಾಂತರ, ಇಲ್ಲ ನಂದು ಅಂಥದ್ದೇನು ಉದ್ದೇಶ ಇಲ್ಲ, ನಾನು ಶಾಂತಿ ಬಯಸುವಂತಹ ವ್ಯಕ್ತಿ, ಸಂಘಟನೆ ಎನ್ನುವ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಅಂತ ಹೇಳಾಗ್ತಾ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಇವೆಲ್ಲವೂ ಕೂಡ ಸದ್ಯಕ್ಕೆ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆ. ಇವೆಲ್ಲದರ ನಡುವೆ ಮತ್ತೊಂದು ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದರೆ, ಸೈನಿಕರ ರಜೆಯನ್ನು ಇಸ್ರೇಲ್ ರದ್ದು ಮಾಡಿರೋದು. ನೋಡಿ, ಯಾವ ಇರಾನ್ ವಿರುದ್ಧ ಇವತ್ತು ಇಸ್ರೇಲ್ ಹೋರಾಟ ಮಾಡ್ತಿದೆ ಅಮೆರಿಕದ ಜೊತೆಗೂಡಿ,
ಇದು ಇಸ್ರೇಲ್ ಒಂದು ಕಡೆ ಹೆಜ್ಬುಲ್ಲಾದವರಿಂದ ಅಟ್ಯಾಕನ್ನು ಎದುರಿಸ್ತಾ ಇದೆ, ಮತ್ತೊಂದು ಕಡೆ ಹಮಾಸ್ನಿಂದಲೂ ಕೂಡ ಅಟ್ಯಾಕನ್ನು ಎದುರಿಸ್ತಾ ಇದೆ. ಎಲ್ಲ ಮಹತ್ವದ ಬೆಳವಣಿಗೆಯ ನಡುವೆ ಬೆಂಜಮಿನ್ ನೆತನ್ಯಾಹು ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದ್ದಾರೆ. ಅದು ಸೈನಿಕರ ರಜೆಯನ್ನು ರದ್ದು ಮಾಡಿರೋದು. ನಿಮಗೆ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಸ್ವಲ್ಪ ಹಿಂದಕ್ಕಂದರೆ 5 ತಿಂಗಳ ಹಿಂದೆ ಏನು ಬೆಳವಣಿಗೆ ಆಯಿತು ಅಂತ ಹೇಳಿದರೆ, ಈ ಯುದ್ಧ ಶುರುವಾಗೋದಿತ್ತು ಯಾವಾಗ 28ನೇ ತಾರೀಕಿಗೆ ಜಿನೇವಾದಲ್ಲಿ 27ನೇ ತಾರೀಕಿಗೆ ಮಾತುಕತೆ ಆಗದಿದ್ದಾಗ ಎಲ್ಲವೂ ಕೂಡ ಸಿದ್ಧ ಆಗಿತ್ತು. 28ನೇ ತಾರೀಕಿಗೆ ನಾವು ಜಂಟಿಯಾಗಿ ಅಟ್ಯಾಕ್ ಮಾಡ್ತೀವಿ ಅಂತ ಇಸ್ರೇಲ್ ಮತ್ತು ಅಮೆರಿಕ ಗೊತ್ತಿದ್ದಾಗ ಅವ್ರು ಏನು ಮಾಡಿಬಿಟ್ರು ಅಂತ ಹೇಳಿದ್ರೆ 48 ಗಂಟೆಗಳ ಮುಂಚೆ ಎಲ್ಲ ಸೈನಿಕರ ರಜೆಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದರು. ಇದರರ್ಥ ಏನು, ನಾವು ಇರಾನ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅಂತ. ಇದೀಗ ಒನ್ಸ್ ಅಗೇನ್ ಹೆಜ್ಬುಲ್ಲಾ ಮತ್ತು ಹಮಾಸ್ ನಡುವೆ ಎಲ್ಲ ಬೆಳವಣಿಗೆ ಆಗ್ತಾ ಇರುವ ನಡುವೆಯೂ ಕೂಡ ಇಂಥದ್ದೊಂದು ರಜೆಯನ್ನು ರದ್ದುಗೊಳಿಸಿ IDF ಆದೇಶ ಕೊಟ್ಟಿದೆ. ಟ್ರಂಪ್ ಶಾಂತಿ ಯೋಜನೆಯ ಬೆನ್ನಲ್ಲೇ ಯುದ್ಧದ ಭೀತಿಯೆಲ್ಲ ಹೆಚ್ಚಳ ಆಗ್ತಾ ಇದೆ. ಇರಾನ್ ಪರಮಾಣು ಕೇಂದ್ರಗಳ ಮೇಲೆ ಇಸ್ರೇಲ್ ಕಣ್ಣಿಟ್ಟಿದೆಯಾ, ಇಸ್ರೇಲ್ ಇರಾನ್ ವಿರುದ್ಧವೂ ಕೂಡ ದಾಳಿ ಮಾಡುವಂಥ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿದೆ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಮುಸ್ಲಿಂ ರಾಷ್ಟ್ರಗಳಿಂದ ಈ ಇಸ್ರೇಲ್ನ ನಡೆ ಬಗ್ಗೆ ತೀವ್ರತರನಾದಂಥ ಖಂಡನೆ ಇದೆ. ಯಾಕಂದರೆ ಅದು ಸೌದಿ ಅರೇಬಿಯಾ ಆಗಿರ್ಬೋದು, ಟರ್ಕಿ ಆಗಿರ್ಬೋದು, ಮಧ್ಯಪ್ರಾಚ್ಯದ ಬೇರೆ ಬೇರೆ ಎಲ್ಲ ಕಂಟ್ರಿಗಳು ಕೂಡ ಇವತ್ತು ಅಮೆರಿಕಾದ ಮಿತ್ರತ್ವವನ್ನು ಅವರು ಬಯಸಿದ್ದಾರೆ ಅನ್ನುವಂಥದ್ದು ಒಂದು ಕಾರಣವನ್ನು ಬಿಟ್ಟರೆ ಅವರು ಯಾರೂ ಕೂಡ ಇಸ್ರೇಲ್ನ ಜೊತೆಗೆ ಒಂದು ಅತ್ಯುತ್ತಮವಾದಂತಹ ಸಂಬಂಧವನ್ನು ಇಟ್ಕೊಳ್ಬಾರದು ಅನ್ನುವಂಥ ಆಲೋಚನೆಯಲ್ಲೇ ಇದ್ದವರೇ. ಅದಕ್ಕೊಂದು ಅದನ್ನು ಬ್ರೇಕ್ ಮಾಡಬೇಕು, ಅವರ ಜೊತೆಗೆ ಸ್ನೇಹ ಸಂಬಂಧವನ್ನು ಹೊಂದಬೇಕು ಅನ್ನುವ ಕಾರಣಕ್ಕಾಗಿ ಅಬ್ರಹಾಂ ಒಪ್ಪಂದವನ್ನು ಇವರು ತೆಗೆದುಕೊಂಡು ಬಂದಿದ್ದು. ಆ ಮಾತು ಬೇರೆ. ಹಾಗಾಗಿ ಒಂದು ದೊಡ್ಡ ಮಟ್ಟದ ಆತಂಕದ ವಾತಾವರಣ ಒನ್ಸ್ ಅಗೇನ್ ಇಸ್ರೇಲಿಂದ ಬರ್ತಾ ಇದೆ. ಯುದ್ಧ ಆಗುತ್ತಾ, ಏನಾಗುತ್ತೆ ಕಾದ್ ನೋಡೋಣ.